ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 20ನೆಯ ಅಧ್ಯಾಯವಾದ ಸೂರ್ಯೋತ್ಪತ್ತಿ, ಸೂರ್ಯ ಸಂಜ್ಞಾದೇವಿಯರ ವಿವಾಹ, ಅವರಿಗೆ ಯಮ ಯಮುನೆಯರ ಜನನ, ಸಂಜ್ಞಾದೇವಿಯು ಛಾಯಾದೇವಿಯನ್ನು ತನಗೆ ಬದಲಾಗಿ ನಿಲ್ಲಿಸಿ ತಾನು ಹೆಣ್ಣು ಕುದುರೆಯಾಗಿ ಹೊರಟು ಹೋದುದು, ಸೂರ್ಯ ಛಾಯೆಯರಿಂದ ಶನಿ ತಪತಿಗಳ ಉತ್ಪತ್ತಿ, ಯಮನಿಗೆ ಛಾಯೆಯ ಶಾಪ, ಸೂರ್ಯನ ವರ, ಸೂರ್ಯ ಸಂಜ್ಞೆಯರಿಂದ ಅಶ್ವಿನೀ ದೇವತೆಗಳ ಉತ್ಪತ್ತಿ, ಅಶ್ವಿನೀ ದೇವತೆಗಳು ನಾರಾಯಣನನ್ನು ಒಲಿಸಿದುದು, ಅವರು ಮಾಡಿದ ಬ್ರಹ್ಮಪಾರಸ್ತೋತ್ರ, ಅಶ್ವಿನೀ ದೇವತೆಗಳು ಪಡೆದ ಸೌಂದರ್ಯಾದಿ ವರಗಳು, ಅಶ್ವಿನೀ ದೇವತೆಗಳ ಜನ್ಮ ಶ್ರವಣದ ಮತ್ತು ಅವರ ತಿಥಿಯಾದ ಬಿದಿಗೆಯ ವ್ರತದ ಫಲದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಪ್ರಜಾಪಾಲನು ಕೇಳುತ್ತಾನೆ, ಬ್ರಹ್ಮನೇ, ಮಹಾತ್ಮನಾದ ಅಗ್ನಿಯ ಉತ್ಪತ್ತಿಯು ಹೀಗಾಯಿತು. ಪ್ರಾಣಾಪಾನಗಳು ಅಶ್ವಿನೀ ದೇವರಾಗಿ ಹೇಗೆ ಆದವು ಎಂಬುದನ್ನು ಹೇಳಬೇಕು. ಮಹಾತಪಮುನಿಯು ಹೇಳುತ್ತಾನೆ, ಮರೀಚಿಯು ಬ್ರಹ್ಮನ
ಮಾನಸಪುತ್ರ. ಬ್ರಹ್ಮನು ತಾನೇ 9 ರೂಪಗಳುಳ್ಳವನಾದನು. ಎಂದರೆ 9 ಮಂದಿ ಮಾನಸ ಪುತ್ರರನ್ನು ಸೃಷ್ಟಿಸಿದನು. ಅವರಲ್ಲಿ ಮರೀಚಿಯು ಶ್ರೇಷ್ಠತೆಯನ್ನು ಪಡೆದನು. ಆ ಮರೀಚಿಯ ಮಗ ಮಹಾತೇಜನಾದ ಕಶ್ಯಪನೆಂಬ ಮುನಿಯು ಶ್ರೀಮಂತನೂ ತಾನೇ ಪ್ರಜಾಪತಿಯೂ ಆಗಿ ದೇವತೆಗಳಿಗೆ ತಂದೆಯಾದನು. ದೊರೆಯೇ, ಆ ಕಶ್ಯಪರ ಪುತ್ರರು 12 ನಾರಾಯಣಾತ್ಮಕವಾದ ತೇಜಸ್ಸೇ 12 ಎನಿಸಿಕೊಂಡಿದೆ. ಆ 12 ಮಾಸಗಳು 12. ಸಂವತ್ಸರವು ಸಾಕ್ಷಾತ್ ಹರಿಯು. ಹೀಗೆ ಆದಿತ್ಯರು 12 ಮಂದಿ. ಅವರಲ್ಲಿ ಮಾರ್ತಾಂಡನು ಮಹಾಪ್ರತಾಪವುಳ್ಳವನು. ಆ ಸೂರ್ಯನಿಗೆ ತ್ವಷ್ಟೃವು ಮಹಾಕಾಂತಿವಂತೆಯಾದ ಸಂಜ್ಞೆಯೆಂಬ ತನ್ನ ಪುತ್ರಿಯನ್ನು ವಿವಾಹ ಮಾಡಿಕೊಟ್ಟನು. ಅವಳಲ್ಲಿ ಯಮ ಯಮುನೆಯರೆಂಬ 2 ಮಕ್ಕಳು ಉದಿಸಿದರು. ಬಳಿಕ ಸಂಜ್ಞೆಯು ಸೂರ್ಯನ ತೇಜಸ್ಸನ್ನು ಸಹಿಸಲಾರದೆ ತನ್ನ ಛಾಯೆಯನ್ನು ಅಲ್ಲಿ ನಿಲ್ಲಿಸಿ ತಾನು ಹೆಣ್ಣು ಕುದುರೆಯಾಗಿ ಮನೋವೇಗದಿಂದ ಉತ್ತರ ಕುರುದೇಶಕ್ಕೆ ಹೋದಳು. ಸಂಜ್ಞೆಯಂತೆಯೇ ವರ್ಣ ರೂಪಗಳುಳ್ಳ ಆ ಛಾಯೆಯನ್ನೇ ಅವಳೆಂದುಕೊಂಡು ಸೂರ್ಯನು ಅವಳೊಡಗೂಡಿದ್ದನು. ಅವಳಲ್ಲಿಯೂ ಶನಿ ತಪತಿ ಎಂಬಿಬ್ಬರು ಮಕ್ಕಳು ಹುಟ್ಟಿದರು. ನರೋತ್ತಮನೇ, ಛಾಯಾದೇವಿಯು ಸಂಜ್ಞಾದೇವಿಯ ಮಕ್ಕಳಿಗೂ ತನ್ನ ಮಕ್ಕಳಿಗೂ ಭೇದವನ್ನು ಮಾಡುತ್ತಿರಲು ಪೂಜ್ಯನಾದ ಸೂರ್ಯನು ಕೋಪದಿಂದ ಕೆಂಪಾದ ಕಣ್ಣುಳ್ಳವನಾಗಿ ಛಾಯೆಗೆ, ಭಾಮಿನಿ, ತಮ್ಮ ಮಕ್ಕಳಲ್ಲಿ ವ್ಯತ್ಯಾಸವನ್ನು ಮಾಡಬಾರದು ಎಂದು ಹೇಳಿದನು. ಹೀಗೆ ಹೇಳಿದರೂ ಆಕೆಯು ಪಕ್ಷಪಾತ ಮಾಡುವುದರಲ್ಲಿಯೇ ಆಸಕ್ತಳಾಗಿರಲು ಅತಿ ದುಃಖಿತನಾದ ಯಮನು ತಂದೆಗೆ, ಅಪ್ಪ, ತನ್ನ ಮಕ್ಕಳಲ್ಲಿ ವಾತ್ಸಲ್ಯವುಳ್ಳವಳಾಗಿ ನಮ್ಮಲ್ಲಾದರೆ ಶತ್ರುವಿನಂತೆ ಇರುವ ಇವಳು ನಮಗೆ ತಾಯಾಗಲಾರಳು. ಕಪಟಾಚಾರವುಳ್ಳವಳಾದ ಇವಳು ಸವತಿ ತಾಯಿಯಂತೆ ಇದ್ದಾಳೆ ಎಂದು ಹೇಳಿದನು. ಯಮನ ಈ ಬಗೆಯ ಮಾತನ್ನು ಕೇಳಿ ಸಿಟ್ಟಿನಿಂದ ಮೈಮರೆದ ಆ ಛಾಯೆಯು, ನೀನು ಬೇಗನೆ ಪ್ರೇತರಾಜನಾಗುವೆ ಎಂದು ಯಮನನ್ನು ಶಪಿಸಿದಳು. ಹೀಗೆಂದುದನ್ನು ಕೇಳಿ ಆಗ ಸೂರ್ಯನು ಮಗನ ಹಿತೇಚ್ಛೆಯಿಂದ, ಮಗನೇ, ನೀನು ಪುಣ್ಯ ಪಾಪಗಳಿಗೆ ಮಧ್ಯವರ್ತಿಯಾಗುವೆ, ಎಂದರೆ ಪ್ರಾಣಿಗಳ ಧರ್ಮಾಧರ್ಮಗಳನ್ನು ನಿರ್ಣಯಿಸುವ ಧರ್ಮಾಧೀಶನಾಗುವೆ, ಲೋಕಪಾಲನಾಗಿ ಸ್ವರ್ಗದಲ್ಲಿ ಪ್ರಕಾಶಿಸುವೆ ಎಂದು ಹೇಳಿದನು. ಅಲ್ಲದೆ ಛಾಯೆಯ ಮೇಲಿನ ಸಿಟ್ಟಿನಿಂದ ಶನಿಯನ್ನು, ಮಗನೇ, ನೀನು ತಾಯಿಯ ದೋಷದಿಂದ ಕ್ರೂರ ದೃಷ್ಟಿಯುಳ್ಳವನಾಗುವೆ ಎಂದು ಶಪಿಸಿದನು. ಹೀಗೆ ಶಪಿಸಿ ಅಲ್ಲಿಂದೆದ್ದು ಸೂರ್ಯನು ಸಂಜ್ಞೆಯನ್ನು ನೋಡಲಿಚ್ಛಿಸಿ ಹೊರಟನು. ಬಳಿಕ ಉತ್ತರ ಕುರುದೇಶದಲ್ಲಿ ಕುದುರೆಯಾಗಿದ್ದ ಅವಳನ್ನು ನೋಡಿದನು. ಬಳಿಕ ತಾನು ಕುದುರೆಯ ರೂಪವನ್ನು ತಾಳಿ ಅವಳಿದ್ದೆಡೆಗೆ ಹೋಗಿ ಮೋಹದಿಂದ ಅವಳೊಡನೆ ರಮಿಸಿದನು. ಕುದುರೆಯ ರೂಪದಲ್ಲಿದ್ದ ತ್ವಷ್ಟೃಪುತ್ರಿಯಾದ ಸಂಜ್ಞೆಯಲ್ಲಿ ಕುದುರೆಯ ರೂಪದಿಂದ ಸೂರ್ಯನು ತೀವ್ರವಾದ ತೇಜಸ್ಸಿನಿಂದ ರೇತಸೇಚನ ಮಾಡಿದನು. ಜ್ವಲಿಸುವ ಅದು 2 ಭಾಗವಾಗಿ ಬಿದ್ದಿತು. ಹಿಂದೆ ಪರಮಾತ್ಮನಿಂದ ಜಿತವಾಗಿದ್ದ ಪ್ರಾಣಾಪಾನಗಳು ಅವನ
ವರದಾನದಿಂದ ಆ ಅಶ್ವಗರ್ಭದಲ್ಲಿ ದೇಹವನ್ನು ಧರಿಸಿ ಹುಟ್ಟಿದವು. ನರೋತ್ತಮರು ಸೂರ್ಯಪುತ್ರರೂ ಆದ ಅವರು ಅಶ್ವರೂಪದಲ್ಲಿದ್ದ ಸಂಜ್ಞಾದೇವಿಯಲ್ಲಿ ಜನಿಸಿದುದರಿಂದ ಅಶ್ವಿನೀ ದೇವರೆಂದು ಕೀರ್ತಿಯನ್ನು ಪಡೆದಿರುವರು. ಸೂರ್ಯನು ತಾನು ಬ್ರಹ್ಮನಿಂದ ಉದಿಸಿದವನು. ಸಂಜ್ಞೆಯು ಪೂರ್ವದಲ್ಲಿ ಪರಾಶಕ್ತಿ. ನಿರಾಕಾರರಾದವರು ಅವಳಲ್ಲಿ ಹಿಂದಿನಂತೆ ಶರೀರವನ್ನು ಪಡೆದು ಸಾಕಾರರಾದರು. ಬಳಿಕ ಆ ಅಶ್ವಿನೀ ದೇವತೆಗಳು ಸೂರ್ಯನ ಸಮೀಪಕ್ಕೆ ಹೋಗಿ ನಾವು ಮಾಡಬೇಕಾದುದೇನು ಎಂದು ತಮ್ಮ ಇಷ್ಟವನ್ನು ಹೇಳಿದರು. ಸೂರ್ಯನು ಹೇಳುತ್ತಾನೆ, ಪುತ್ರರೇ, ಪರಬ್ರಹ್ಮನು ಸರ್ವೋತ್ತಮನೂ ಆದ ನಾರಾಯಣನನ್ನು ಭಕ್ತಿಯಿಂದ ಆರಾಧಿಸಿರಿ. ಅವನೇ ದಾತೃವು. ನಿಜವಾಗಿಯೂ ಅವನಿಂದ ವರವನ್ನು ಪಡೆಯುವಿರಿ ಎಂದು ಹೇಳಿದನು. ಮಹಾತ್ಮನಾದ ಸೂರ್ಯನಿಂದ ಹೀಗೆ ಹೇಳಿಸಿಕೊಂಡ ಆ ಅಶ್ವಿನೀ ದೇವತೆಗಳು ತೀವ್ರ ತಪಸ್ವಿಗಳಾಗಿ ಏಕಾಗ್ರಚಿತ್ತರಾಗಿ ಬ್ರಹ್ಮಪಾರ ಸ್ತೋತ್ರವನ್ನು ಜಪಿಸುತ್ತಾ ಅತಿ ಕಷ್ಟವಾದ ತಪಸ್ಸನ್ನು ಮಾಡಿದರು. ಬಹಳ ಕಾಲವಾದ ಮೇಲೆ ನಾರಾಯಣಾತ್ಮಕನಾದ ಬ್ರಹ್ಮನು ಸಂತೋಷಪಟ್ಟು ಅವರಿಗೊಲಿದು ಪರಮ ಪ್ರೀತಿಯಿಂದ ವರವನ್ನು ಕೊಟ್ಟನು. ಪ್ರಜಾಪಾಲನು ಕೇಳುತ್ತಾನೆ, ಮಹಾಮುನಿಯೇ, ಅಶ್ವಿನೀ ದೇವರು ಹೇಳಿದ ಅವ್ಯಕ್ತ ಜನ್ಮನಾದ ಬ್ರಹ್ಮನ ಸ್ತೋತ್ರವನ್ನು ನಿನ್ನ ಅನುಗ್ರಹದಿಂದ ಕೇಳಲಿಚ್ಛಿಸುತ್ತೇನೆ. ಮಹಾತಪಮುನಿಯು ಹೇಳುತ್ತಾನೆ, ಪಾಪರಹಿತನಾದ ರಾಜನೇ, ಅಶ್ವಿನೀ ದೇವತೆಗಳು ಬ್ರಹ್ಮಸ್ತುತಿಯನ್ನು ಹೇಗೆ ಮಾಡಿದರೆಂಬುದನ್ನು, ಅವರ ಸ್ತೋತ್ರಕ್ಕೆ ಎಂತಹ ಫಲವು ದೊರೆಯಿತೆಂಬುದನ್ನು ಕೇಳು. ಓಂ ನಿಷ್ಕ್ರಿಯ, ನಿಷ್ಪ್ರಪಂಚ, ನಿರಾಶ್ರಯ, ನಿರಪೇಕ್ಷ, ನಿರಾಲಂಬ, ನಿರ್ಗುಣ, ನಿರಾಲೋಕ, ನಿರಾಧಾರ, ನಿರ್ಮಮ ನಿನಗೆ ನಮಸ್ಕಾರ. ಬ್ರಹ್ಮನೇ, ಮಹಾಬ್ರಹ್ಮನೇ, ಬ್ರಾಹ್ಮಣ ಪ್ರಿಯನೇ, ಪುರುಷ, ಮಹಾಪುರುಷ, ಪುರುಷೋತ್ತಮ, ದೇವ, ಮಹಾದೇವ, ದೇವೋತ್ತಮ, ಸ್ಥಾಣು, ಸ್ಥಿತಿಸ್ಥಾಪಕ ನಿನಗೆ ನಮಸ್ಕಾರ. ಭೂತ, ಮಹಾಭೂತ, ಭೂತಾಧಿಪತಿ, ಯಕ್ಷನೇ, ಮಹಾಯಕ್ಷನೇ, ಯಕ್ಷಾಧಿಪತಿ, ಗುಹ್ಯ, ಮಹಾಗುಹ್ಯ, ಗುಹ್ಯಾಧಿಪತಿ, ಸೌಮ್ಯ, ಮಹಾಸೌಮ್ಯ, ಸೌಮ್ಯಾಧಿಪತಿ ನಿನಗೆ ನಮಸ್ಕಾರ. ಪಕ್ಷಿ, ಮಹಾಪಕ್ಷಿಪತಿ, ದೈತ್ಯ, ಮಹಾದೈತ್ಯಾಧಿಪತಿ, ರುದ್ರ, ಮಹಾರುದ್ರಾಧಿಪತಿ, ವಿಷ್ಣವೇ, ಮಹಾವಿಷ್ಣುಪತಿ, ಪರಮೇಶ್ವರ, ನಾರಾಯಣ, ಪ್ರಜಾಪಾಲಕನೇ ನಿನಗೆ ನಮಸ್ಕಾರ. ಅಶ್ವಿನೀ ದೇವತೆಗಳಿಂದ ಆಗ ಹೀಗೆ ಸ್ತೋತ್ರ ಮಾಡಿಸಿಕೊಂಡ ಆ ಬ್ರಹ್ಮನು ಸಂತುಷ್ಟನಾಗಿ ಪರಮ ಪ್ರೀತಿಯಿಂದ ನಿಮಗೆ ಕೊಡುವ ಯಾವ ವರದಿಂದ ಸ್ವರ್ಗಲೋಕದಲ್ಲಿ ನೀವು ಸುಖವಾಗಿ ಸಂಚರಿಸುವಿರೋ, ದೇವತೆಗಳಿಗೂ ದುರ್ಲಭವಾದ ಅಂತಹ ವರವನ್ನು ಬೇಗನೆ ಬೇಡಿರಿ ಎಂದು ಹೇಳಿದನು. ಅಶ್ವಿನೀ ದೇವತೆಗಳು ಹೇಳುತ್ತಾರೆ, ದೇವ ಬ್ರಹ್ಮನೇ, ನಮಗೆ ದೇವತೆಗಳ ಭಾಗವನ್ನು, ಸೋಮಪತ್ವವನ್ನು, ದೇವತೆಗಳ ಸಮಾನತೆಯನ್ನು ಶಾಶ್ವತವಾಗಿ ಕೊಡು ಎಂದರು. ಬ್ರಹ್ಮನು ಹೇಳುತ್ತಾನೆ, ನಿಮಗೆ ಲೋಕಗಳಲ್ಲಿ ಅನುಪಮವಾದ ರೂಪವು, ಕಾಂತಿಯು, ಸರ್ವ ವಸ್ತುಗಳಲ್ಲಿ ವೈದ್ಯತೆಯು, ಸೋಮಪತೆಯು ಇದೆಲ್ಲವೂ ಆಗುವುದು. ಮಹಾತಪಮುನಿಯು ಹೇಳುತ್ತಾನೆ, ಅಶ್ವಿನೀ ದೇವತೆಗಳಿಗೆ ಪೂರ್ವದಲ್ಲಿ ಬ್ರಹ್ಮನು ಇದೆಲ್ಲವನ್ನು
ಬಿದಿಗೆಯ ದಿನ ಕೊಟ್ಟುದರಿಂದ ದ್ವಿತೀಯ ಬಿದಿಗೆ ತಿಥಿಯು ಅವರಿಗೆ ತಿಥಿಗಳಲ್ಲೆಲ್ಲ ಉತ್ತಮವಾದುದು. ಸೌಂದರ್ಯವನ್ನು ಬಯಸುವ ಪುರುಷನು 1 ವರ್ಷಕಾಲ ಪ್ರತಿಯೊಂದು ಬಿದಿಗೆಯಲ್ಲಿಯೂ ಶುಚಿರ್ಭೂತನಾಗಿ ಪುಷ್ಪಾಹಾರನಾಗಿದ್ದರೆ ಸುರೂಪ ಸಂಪನ್ನನಾಗುವನು. ಅಲ್ಲದೆ ಅಶ್ವಿನಿ ಕುಮಾರರ ಗುಣಗಳು ಅವನಿಗೂ ಬರುವವು. ಉತ್ತಮವಾದ ಈ ಅಶ್ವಿನಿಗಳ ಜನ್ಮವನ್ನು ದಿನವೂ ಕೇಳುವವನು ಎಲ್ಲ ಪಾಪಗಳಿಂದಲೂ ಬಿಡುಗಡೆಯನ್ನು ಪಡೆದು ಪುತ್ರವಂತನಾಗುವನು. ಇತಿ ಶ್ರೀ ವರಾಹಪುರಾಣೆ ಆದಿಕೃತವೃತ್ತಾಂತೆ ಮಹಾತಪ ಉಪಾಖ್ಯಾನೆ ಅಶ್ವಿನೋರುತ್ಪತ್ತಿರ್ನಾಮ ವಿಂಶೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 21ನೆಯ ಅಧ್ಯಾಯವಾದ ಗೌರಿ ರುದ್ರರ ಸೃಷ್ಟಿ ವಿವಾಹ ಪ್ರಜಾ ಸೃಷ್ಟಿ ಶಕ್ತಿಯನ್ನು ಪಡೆಯಲು ರುದ್ರನು ನೀರಿನಲ್ಲಿ ಮುಳುಗಿದುದು, ಬಳಿಕ ದಕ್ಷ ಬ್ರಹ್ಮನಿಂದ ದೇವಾದಿ ಪ್ರಜೆಗಳ ಸೃಷ್ಟಿ, ಗೌರಿಯು ದಕ್ಷ ಬ್ರಹ್ಮನಿಗೆ ಪುತ್ರಿಯಾದುದು, ದಕ್ಷ ಬ್ರಹ್ಮನ ಯಜ್ಞ, ನೀರಿನಿಂದೆದ್ದ ರುದ್ರನು ಸೃಷ್ಟಿಯು ದಕ್ಷ ಬ್ರಹ್ಮನಿಂದಾದುದಕ್ಕಾಗಿ ಕೋಪಗೊಂಡು ದಕ್ಷ ಯಜ್ಞವನ್ನು ಧ್ವಂಸ ಮಾಡಿದುದು, ರುದ್ರಗಣ ದೇವಾದಿಗಳ ಯುದ್ಧ, ಹರಿಹರರ ಮತ್ತು ನಾರಾಯಣಾಸ್ತ್ರ ಪಾಶುಪತಾಸ್ತ್ರಗಳ ದೀರ್ಘ ಯುದ್ಧ, ಬ್ರಹ್ಮನು ಬಂದು ಹರಿಹರರಿಗೂ ಅವರ ಅಸ್ತ್ರಗಳಿಗೂ ಪರಸ್ಪರ ಸಮಾಧಾನವನ್ನುಂಟು ಮಾಡಿದುದು, ರುದ್ರನಿಗೆ ಯಜ್ಞದಲ್ಲಿ ಭಾಗವು ಸಲ್ಲುವಂತೆಯೂ ದೇವತೆಗಳೆಲ್ಲರೂ ರುದ್ರನನ್ನು ಸ್ತುತಿಸುವಂತೆಯೂ ರುದ್ರನು ದಕ್ಷಯಜ್ಞವು ಪೂರ್ತಿಯಾಗುವಂತೆ ಅನುಗ್ರಹಿಸಿ ಎಲ್ಲರಿಗೂ ಸುಖವನ್ನುಂಟು ಮಾಡುವಂತೆಯೂ ಮಾಡಿದುದು, ದೇವತೆಗಳ ರುದ್ರಸ್ತುತಿ, ದಕ್ಷಾದಿ ದೇವತೆಗಳಿಗೆ ರುದ್ರನ ವರದಾನ, ರುದ್ರನ ಪಶುಪತಿತ್ವ, ಬ್ರಹ್ಮನ ಮಾತಿನಂತೆ ದಾಕ್ಷಾಯಿಣಿಯನ್ನು ಮತ್ತೆ ರುದ್ರನಿಗೆ ಒಪ್ಪಿಸಿದುದು, ಗೌರಿ ರುದ್ರರ ಕೈಲಾಸಗಮನ, ಬ್ರಹ್ಮಾದಿಗಳ ಸ್ವಸ್ಥಾನ ಪ್ರಯಾಣದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.